ಅಮ್ಮ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಕ್ಕಿಲ್ಲ. ಅವ್ರ ಮನೆಗೆ ಬಂದವರಲ್ಲ ಅಂತ ಹೇಳ್ಬಿಟ್ಟು ಈಗ ಪಂಚಾಯತಿ ತೀರ್ಮಾನ ಏನು ಅದೆಲ್ಲ ಫೈನಲ್ ಆಗೋಗಿರ್ತದೆ. ಪಂಚಾಯತಿ ತೀರ್ಮಾನ ಇವಾಗ ಮಾಡಿದಾಗೆಲ್ಲನೂ ಇವಾಗ ಜೀವನಿದ್ರು ಅವ್ರ ಹತ್ರ ಅವ್ರನ್ನ ಏನು ಹೇಳಿ ಅವ್ರು ಹೇಳಿರೋದು ಮದುವೆ ಮಾಡ್ಬಿಟ್ಟು ಕಳಿಸ್ಕೊಡ್ರಿ, ಒಂಚೂರು ಒಡವೆ ಕೊಟ್ಬಿಟ್ಟು ಅಂತ. ಏನು ಇಷ್ಟೇ ಬಂಗಾರ ಕೊಡ್ರಿ ಇಷ್ಟೇ ಕೊಡ್ರಿ ಅಂತ ಹೇಳ್ಬಿಟ್ಟು ಏನು ಹೇಳಿಲ್ವೇ? ನೋಡಿ ನನ್ನ ಮಾತು ಕೇಳಿ, ಆದಷ್ಟು ಬೇಗ ಇವತ್ತಿಂದನೇ ಯಾವನ ಒಬ್ಬನ್ನ ಗಂಟಾಕಕ್ಕೆ ಪ್ರಯತ್ನ ಪಡಿ, ಸರಿನಾ? ಯಾವನೋ ಒಬ್ಬ ಇಂತನು ಅಂತಲ್ಲ, ಯಾವನೋ ಒಬ್ಬನ್ನ ಆತ ಗಂಟಾಕ್ಬಿಟ್ಟು ಕಳಿಸ್ಬಿಡಕ್ಕೆ ನೋಡು. ನೀನು ಹಿಂಗೆ ಇಲ್ಲೇ ಕುತ್ಕೊಂಡಿದ್ರೆ ಕಣಮ್ಮ, ದೇವ್ರಣೆ ಕೇಳ್ತೀನಿ ನಿನಗಂತೂ ಇದೇ ಕಷ್ಟ ಇದ್ದೇ ಇರ್ತದೆ ನೋಡು. ಹೋಗಿ ಸುಮ್ಕೇನಿಯ ಬ್ರೋಕರ್ ಮಂತಕ್ಕೆ ಹೋಗ್ಬಿಟ್ಟು ಊರಾಗ ಅವನಲ್ಲ ಅಯ್ಯಪ್ಪಂಗೆ ಹೋಗ್ಬಿಟ್ಟು ಯಾವನ ಗಂಡು ನೋಡು ಅಂತ ಹೇಳ್ಬಿಟ್ಟು ಬಾಮ. ಹಿಂಗೆ ಇದ್ರೆ ಭಾಳ ಕಷ್ಟ ಆಗೋಯ್ತದೆ. ಹ್ಞೂ ಮಗಳೇ, ನಾನು ಅದನ್ನೇನೇ ಯೋಚನೆ ಮಾಡ್ತಾ ಇದ್ದೆ. ಇವ್ರನ್ನ ಮನೆಯಿಂದ ಕಳಿಸ್ಬೇಕು ಅಂತಂದರೆ ಇದೊಂದೇ ಪಿಲ್ಲಾನಿರೋದು ನನಗಂತೂ. ಇನ್ನೇನು ಮಗಳ ಜೊತೆ ಇವಳು ನ್ಯಾಟು ಹೊಂಟೋಯ್ತಾಳೆ. ಇನ್ನೇನು ಮಗಳೇ ಇಲ್ಲ ಅಂತಂದಮೇಲೆ ಇವಳು ಇನ್ನೇನು ಕಿತ್ತಾಳೆ? ಮಗಳು ಹೋದ್ಮೇಲೆ ಇವಳು ಹೋಗ್ಲೇಬೇಕು ತಾನೆ, ಹೋಗೇ ಹೋಯ್ತಾಳೆ ಮಗಳು ಹೋದ್ಮೇಲೆ. ಸರಿ ಆಯಿತು, ನೀನು ಹೇಳ್ದಂಗೆ ಏನೇ ಆಯಿತು ಇರು. ಇವನ್ನ ಫಸ್ಟು ಮನೆಯಿಂದ ತೊಲಗಿಸ್ಬಿಡ್ತೀನಿ. ಇವ್ರು ಒಡವೆ ಬೇರೆನಂತೆ, ನಮ್ಮದೇ ಅವ್ರದ್ದು ಊರು ಬಾಗ್ಲಾಗೈತೆ ನಮ್ಮದೇನೇನಿಯ ಅಂತದ್ರೆಗೆ ಇವ್ರಿಗೆ ಬೇರೆ ಒಡವೆ ಪಡವೆ ಕೊಟ್ಬಿಟ್ಟು ನಿಮ್ಮ ಅಪ್ಪ ಮಾಡಿರೋ ಅತ್ತೆಯೊಪ್ಪಿಗೆ ಯವ್ವ ನನಗಂತೂ ಅಂತ ಅಲ್ಲಿ ಕೆಟ್ಟ ಕ್ಯಾರ ಎಳೆದ್ಬಿಟ್ಟೈತೆ. ಇಲ್ಲ ನಮ್ಮ ಮನೆ ಹಿಂದೆಗಡೆ ಮನೆ ಇತ್ತಲ್ಲ ಅಲ್ಲೂ ಕಳಿಸ್ಬಿಟ್ಲ ಇವ್ರನ್ನ. ಅಮ್ಮ ಒಂದೇ ವಾರದಾಗೆ ಗಂಡು ನೋಡ್ಬಿಟ್ಟು ಮನೆಯಿಂದನೇ ಕಳಿಸ್ತೀನಿ. ಮನೆ ಹಿಂದೆಗಡೆ ಮನೆಯನ್ನು ಕಳಿಸ್ತೀಯಾ? ಒಂದೇ ವಾರ ಟೈಮ್ ತಕ, ಒಂದು ವಾರದಾಗ ಏನಿಯ ಯಾವನ್ ಸಿಕ್ಕವನು ಗಂಟ ಕಳ್ಸೋದು ನೋಡು. ಅದು ಬಿಟ್ಬಿಟ್ಟು ಸುಮ್ಮನೆ ಏನಿಯ ಅದು ಇದು ಅಂತ ನೀನು ಏನು ಯೋಚನೆ ಮಾಡಬೇಡ, ಸುಮ್ಮನೆ ಕಳಿಸ್ಬಿಡು. ನೋಡೋಣ ಇರು, ಮಾತಾಡ್ಕೊಂಬಿಟ್ಟು ಬರ್ತೀನಿ ಹೋಗ್ಬಿಟ್ಟು. ಅಯ್ಯೋ ಈ ಮನೆಗೆ 8 ಗಂಟೆಗಾಗಲೇ ಏನಿಯ ಘಮ 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 ಅಂತ ವಾಸನೆ ಬರ್ತೈತೆ. ದೊಡ್ಡಮ್ಮ ಏನು ಮಾಡಿದ್ದೀರಾ ತಿನ್ನಕ್ಕೆ? ನೀನು ದೊಡ್ಡಮ್ಮ ಗಿಡಮ್ಮ ಅಂತ ಕರೆದೆ ಅಂತಂದರೆ ಮೈ ಉರಿದೋಗ್ಬಿಡ್ತದೆ ನನಗೆ. ದೊಡ್ಡಮ್ಮನಂತೆ ದೊಡ್ಡಮ್ಮ. ನಾನು ಯಾವಾಗೂ ದೊಡ್ಡಮ್ಮ ಅಲ್ಲ, ನೀನು ನನ್ನ ಗಂಡಂಗಷ್ಟೇ ಏನಿಯ ಮಗಳು. ನನಗೆ ಯಾವ ಸಂಬಂಧನೂ ಇಲ್ಲ. ಪಂಚಾಯತಿನಾಗ ಹೇಳೋರಲ್ಲ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿದ್ದೀನಿ. ನಾನೇನ ಕರೆದ್ಬಿಟ್ಟೆ ಹಂಗೆ ಹಿಂಗೆ ಅಂದರೆ ಮೈಯೆಲ್ಲ ಉರಿದೋಯ್ತದೆ ನನಗೆ. ಸುಮ್ಮನೆ ಇದ್ಬಿಡು. ದೊಡ್ಡಮ್ಮ ಬೇಡ, ದೊಡ್ಡಿ ಅಂತ ಕರಿತೀನಿ ಬಿಡಿ. ನಮ್ಮ ಕಡೆ ಹಂಗೆ ಏನಿಯ ಕರಿತಿದ್ದು. ದೊಡ್ಡಿ ಏನು ಮಾಡಿದ್ದೀರಾ? ಗಮ್ಗುಡ್ತಾಯ್ತಲ್ಲ. ಏನೋ ಮಸಾಲೆ ಸ್ಮೆಲ್ ಬರ್ತೈತೆ. ಪಲಾವ್ ಗಿಲಾವ್ ಏನಾರ ಮಾಡೈತಾ ಏನು? ಅಯ್ಯೋ ನಮ್ಮನೆಗೆ 10 ಗಂಟೆ ಆಗಿದ್ರು ತಿಂಡಿ ಆಯ್ತಾ ಇರಲಿಲ್ಲ. ಇಲ್ಲಿ ಇಷ್ಟು ಬಿರ್ನ ತಿಂಡಿ ರೆಡಿ ಆಗೋದು ನೋಡಿದ್ರೆ ಭಾಳ ಖುಷಿ ಆಯ್ತದೆ ನನಗಂತೂ. ಹೊಟ್ಟೆ ತುಂಬ ತಿಂದ್ಬಿಡ್ತೀನಪ್ಪ ನಾನಂತೂ. ಲೇ ನಿನಗೇನು ನಾಚಿಕೆ ಮಾನ ಮರ್ಯಾದೆ ನಿನಗೆ ಏನೂ ಇಲ್ವಾ? ಕಂಡೋರ್ ಮನೆಗೆ ಬಂದ್ಬಿಟ್ಟು ಇಷ್ಟು ಬಿಲ್ಡಪ್ ಕೊಡ್ತೀಯಲ್ಲ. ನೀನು ಮದುವೆ ಆಗೋ ತನಕ ಅಷ್ಟೇ ನೆನೆಯ ನೀನು ಮನೆಗಿರೋದು. ಮದುವೆ ಆದಮೇಲೆ ನೀನು ನಿಮ್ಮ ಮನೆಗಂತೂ ನಾವು ಯಾವುದೇ ಕಾರಣಕ್ಕೂ ಇರಿಸ್ಕೊಳಕ್ಕಿಲ್ಲ. ಅದು ಗೆಪ್ತಿ ಐತಿ ತಾನೇ, ಪಂಚಾಯತಿನಾಗ ತೀರ್ಮಾನ ಆಗಿರೋದು ಅದೇ ನೆನೆಯ. ಮದುವೆ ಆದಮೇಲೆ ನೀನು ಒಯ್ತಾ ಇರ್ತೀಯ ನಿಮ್ಮ ಅಮ್ಮನ ಕರ್ಕೊಂಡು ಅಂತ ಹೇಳ್ಬಿಟ್ಟು. ಮದುವೆ ಆಗ ಹುಡುಗಿಯರೆಲ್ಲನೂ ಹೋಗ್ಬೇಕಾ? ಹಂಗನ್ನಂಗಿದ್ರೆ ನೀವು ಯಾಕೆ ಇಲ್ಲೇ ಇದ್ದೀರಾ? ಇನ್ನೂ ನೀವು ಹೋಗ್ಬೇಕಿತ್ತು ತಾನೇ ಗಂಡನ ಮನೆಗೆ. ಗಂಡನೇ ಬಂದ್ಬಿಟ್ಟು ಇಲ್ಲೇ ಅವನೇ. ಅದನ್ನ ಕಟ್ಕೊಂಡು ನಿನಗೇನೇ ಆಗ್ಬೇಕು? ಅದನ್ನ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಕೆ ನಿನಗೆ ಹೋಗೋದು ಕಲಿ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು ಹೇಳು? ನನಗೆಲ್ಲನ ಬಿದ್ದಿರ್ತೀನಿ. ಪಂಚಾಯತಿನಾಗ ಏನು ತೀರ್ಮಾನ ಆಗೈತೋ ಆ ತೀರ್ಮಾನಕ್ಕೆ ಮಾತ್ರ ಬದಲಾಗಿರು. ಅದು ಬಿಟ್ಬಿಟ್ಟು ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಮಾತ್ರ ಬರಬೇಡ. ನನಗೆ ನಿನ್ನ ಮುಖ ನೋಡೋಕೊಂಡ್ರೆ ಇಷ್ಟ ಇಲ್ಲ. ತಿನ್ನಕ್ಕೆ ಬಂದವಳು ತಿನ್ನೋಕ್ಕೆ 10 ರೂಪಾಯಿ ಕೆಲಸ ಮಾಡಲ್ಲ ಏನಿಲ್ಲ. ಈ ಮನೆಗೆ ಬಂದಮೇಲೆ ಕೆಲಸ ಮಾಡಲೇಬೇಕು. ನನಗಂತೂ ಕೆಲಸ ಗಿಲ್ಸೆಲ್ಲ ಮಾಡೋಕ್ಕೆ ಬರಲ್ಲ ಜಾಸ್ತಿ. ನಮ್ಮಪ್ಪ ಏನು ಕೆಲಸನೂ ಹೇಳ್ಕೊಟ್ಟಿಲ್ಲ ನನಗೆ. ಏನು ಕೆಲಸನೂ ನಾನು ಮಾಡಿ ಬೆಳೆದಿಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ ಏನಿಯ, ಸರಿನಾ? ಪ್ರಾಕ್ಟೀಸ್ ಮಾಡ್ತೀನಿ ನಾನಂತೂ. ಸರಿ ದೊಡ್ಡಿ, ನಾನಂತೂ ಗಮ್ಗೊಡ್ತಾಯ್ತಿ. ಈಗಲೇ ತಟ್ಟೆ ತಗೊಂಡು ಹೋಗಿ ಹೊಟ್ಟೆ ತುಂಬ ತಿಂದ್ಬಿಡ್ತೀನಪ್ಪ. ನೋಡ್ದಾ ಇಂಥೊಳ್ಳ ಮನೆಗೆ ಕಂಡ್ರೆ ನಮಗೆ ಖರ್ಚು ಶಾನೆ ಕಣಮ್ಮ. ಅದಕ್ಕೆ ಮೊದಲು ಹೋಗ್ತು ಎಲ್ಲನ ಯಾವನೊಬ್ಬನ ಗಂಟು ಹಾಕು ಅಂತ ಹೇಳಿದ್ದು. ಕುಣ್ಕೊಂಡು ಓಡಾಡ್ಕೊಂಡು ತಿನ್ಕೊಂಡಿದ್ದಾಳೆ. 10 ಪೈಸೆ ಪ್ರಯೋಜನ ಇಲ್ಲ, ಏನೂ ಇಲ್ಲ. ಇವಾಗ ಪೊದ್ದು ಈ ಮನೆಗೆ ಇರಬೇಕಿತ್ತು. ಇವಳಿಗೊಂದು ಸರಿಯಾದ ಗ್ರಾಚಾರನ ಬಿಡಿಸಿರೋಳು. ಆದರೆ ಅವಳು ಇಲ್ವಲ್ಲ ಇಲ್ಲಿ, ಏನು ಮಾಡೋಕ್ಕಾಯ್ತದೆ ಹೇಳು? ಅವಳು ಇಲ್ಲ, ಯಾರೂ ಇಲ್ಲ. ಅವಳು ಮನೆಗನ ಇದ್ದಿದ್ರೆ ಹೆಂಗೋ ಮಾಡಾಕಿರೋಳು. ಅಮ್ಮ ಈ ವಿಷಯ ಎಲ್ಲ ಇವಾಗ ಪೊದ್ದಿ ಗಂಟೆ ಹೋಗಿ ಮುಟ್ಟಿರ್ತದೆ ಅಲ್ವಾ? ಅವಳು ಬೋಲ ಆಡ್ಕೊತಾ ಇರ್ತಾಳಲ್ವಾ? ಇಡೀ ಊರಿಗೆ ಪ್ರಚಾರ ಆಗೈತೆ ಕಣಮ್ಮಿ. ಅಯ್ಯೋ ಇಡೀ ಊರಾಗಿ ಈಚೆ ಕಡೆ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಿಲ್ಲ ನಿಮ್ಮ ಅಪ್ಪ ಮಾಡಿರಕಂತ್ರಿ ಕೆಲಸಕ್ಕೆ. ಊರಾಗಿರೋಲ್ಲ ಅಯ್ಯೋ ಬಂಗಾರಮ್ಮ ಹಿಂಗೆ ಆಗಬಾರ್ದಾಗಿತ್ತು ಬಿಡು ನಿನಗೆ. ಅಯ್ಯೋ ಬಂಗಾರಮ್ಮ ಹಿಂಗೆ ಆಯ್ತದೆ ಅಂತ ಅಂದ್ಕೊಂಡ್ರಲ್ಲ ಬಿಡು ನಿನಗೆ ಅಂತ ಊರಾಗಿರೋರು ಎಲ್ಲ ಮಾತಾಡೋದೆ ನಿನಗೆ. ಅಯ್ಯೋ ಏನು ಮಾಡಲಿ, ಏನಾರ ಮಾಡೇ ಮಾಡ್ತೀನಿ, ಬಿಡೋಕ್ಕಿಲ್ಲ. ಇವ್ರಿಗೊಂದು ಗತಿ ಅಂತೂ ಮಾಡ್ತೀನಿ ಕಣಮ್ಮಿ. ಹಿಂಗೆ ಇದ್ಬಿಟ್ರೆ ಆಯ್ತದ? ನೋಡ್ತಾ ಇರು ಏನು ಮಾಡ್ತೀನಿ ಅಂತ. ನನ್ನ ಗಂಡ ಬೇರೆ ಬಂದಿಲ್ಲ ಅಕ್ರಿಸ್ಕೊಂಡವ್ರಿ, ಇವ್ರು ಬೇರೆ ಬಂದು ಅಕ್ರಿಸ್ಕೊಂಡವ್ರಿ. ಅಯ್ಯೋ ನಮ್ಮ ಮನೆನೋ ಇಲ್ಲ ಧರ್ಮಶಾಲೆನೋ ಒಂದೂ ಗೊತ್ತಾಯ್ತಿಲ್ಲ ಕಣಮ್ಮ. ನಾವೇ ಇದ್ದಾಗ ಹೆಂಗೋ ಸಂದಕ್ಕೆ ನೆಮ್ಮದಿಗಿದ್ವಿ, ನಾವೇನೇ ಇದ್ದಾಗ. ಆದರೆ ನೋಡು ಇವಾಗ ನೋಡು ನೆಮ್ಮದಿನೂ ಇಲ್ಲ, ಏನೂ ಇಲ್ಲ. ಇರು ಮಗಳೇ, ಒಬ್ಬೊಬ್ಬರನ್ನೇನಿಯ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಕಷ್ಟೇ ಏನಿಯ. ಒಬ್ಬೊಬ್ಬರನ್ನೇ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ಫಸ್ಟು ಇವರಿಂದನೇ ಶುರು ಮಾಡ್ತೀನಿ. ಎಲ್ಲ ನಿನ್ನ ಗಂಡನೂ ಸೇರ್ಬಿಟ್ಟು ಕಳಿಸ್ತೀನಿ ಈಚೆ ಕಡೆಗೆ. ಸುಮ್ಮನೆ ತಿನ್ಕೊಂಡು ಓಡಾಡ್ಕೊಂಡು ಬಿದ್ದವನಿ. ಎಲ್ಲೋದ್ನೇ ಬೆಳಬೆಳಿಗ್ಗೆ ಏನೇ ಆಗ್ಲೇ ಎಲ್ಲೋದ್ನ ಕಣಮ್ಮ. ನಾನು ಏನು ಕೇಳೋದು ಇಲ್ಲ, ನಾನು ಅವ್ನು ಮಾತಾಡ್ಸೋದೂ ಇಲ್ಲ. ಅಷ್ಟು ಮೋಸ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡವನೇ. ಈ ಬರೀ ಸುಳ್ಳು ಹೇಳ್ತಾನೆ, ಎಲ್ಲನೂ ಮಾಡ್ತಾನೆ. ಅವನ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದು ನನಗೇನೈತೆ ಕಣಮ್ಮ. ಬ್ಯಾಡ ಸುಮ್ಕಿರು.
ಎಲ್ಲ ನಾಳೆ ಹೋಗ್ಲಿ ಬಿಡು. ಅವ್ರ ಅಮ್ಮ ಫೋನ್ ಹಾಕ್ತೀನಿ, ಮೊದಲು ಕರ್ಕೊಂಡೋಗಿ ಹೋಗ್ತು ಅಂತ ಹೇಳ್ಬಿಟ್ಟು ನೋಡೋಣ. ಅವ್ರ ಅಮ್ಮ ಬಂದ್ಬಿಟ್ಟು ನೀಟಾಗಿ ಕರ್ಕೊಂಡು ಹೋಗ್ತಾಳೆ. ಸುಮ್ಮನೆ ಎಲ್ರೂ ಸಾಕಂಡು ಮನೆಗೆ ಧರ್ಮ ಛತ್ರ. ಅಯ್ಯೋ ರೇಸನ್ ಅಂತೂ ಅದು ಎಷ್ಟು ಆಯ್ತದೋ ಏನೋ. ಇರು ಮಗಳೇ, ಹೋಗ್ಬಿಟ್ಟು ಬರ್ತೀನಿ, ಆ ಬ್ರೋಕರ್ ಮಂತಕನ ಹೋಗ್ಬಿಟ್ಟು ಬರ್ತೀನಿ. ಒಂದೇ ದಿನ ಒಂದೇ ವಾರಕ್ಕೆ ತೊಲಗಿಸ್ಬಿಡ್ತೀನಿ ಇವ್ರನ್ನ. ಚಿನ್ನ, ನನಗೋಸ್ಕರ ಏನು ಘಮ ಮಾಡ್ತಾ ಇದೀಯಾ? ನಿನಗೋಸ್ಕರ ಮಾಡ್ತಾ ಇದ್ದೀನಿ ಬಾ, ತಿನ್ನಿವಂತೆ. ಇನ್ನೇನು ಕ್ಯಾಮೆ ಒಬ್ಬ ತಂತಂದು ಆಗ್ತೀಯಲ್ಲ ನೀನು, ಬೇಕಾದಷ್ಟು ಆಗ್ತೀಯಲ್ಲ, ಅದಕ್ಕೆ ನನಗೆ ಮಾಡ್ಬೇಡ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡಾಕ್ತಾ ಇದ್ದೀನಿ. ಪಾಪ ದುಡ್ಕೊಂಬಂದು ಕೊಡ್ತಾ ಇದೆಯಾ? ಮನೆಗಿರೋರಿಗೆಲ್ಲ ನೀನೇ ದುಡ್ದು ಆಗ್ತಾ ಇದೆಯಾ? ನೀನು ಕೊಡದೆ ಇನ್ನೇನು? ಸರಿಯಾಗಿ ಹೇಳ್ತೀಯ ನೀನಂತಂದ್ರೆ. ನೋಡು, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಬಿಡು, ನಂಗೆ ಸುಮ್ಮನೆ ಉರ್ಸಕ್ಕೆ ಬರಬೇಡ ನೀನಂತಂದ್ರೆ. ಉರ್ಸೋದು ನೋಡು ಹೆಂಗೆ ಉರಿಸ್ತಾನೆ. ಏನು ದುಡ್ಡು ತಂದು ಹಾಕೋರು ನಿನ್ನಂಗೆ ಮಾತಾಡೋಕ್ಕಿಲ್ಲ. ಸುಮ್ಮನೆ ಹೋಗಿ ಅದೇನೋ ಕ್ಯಾಮೆ ನೋಡ್ತೀಯನೋ ನೋಡು. ಬಿಡು, ಅಷ್ಟಕ್ಕೆಲ್ಲ ಯಾಕೆ ವಾಪ ಮಾಡ್ಕೊಂತೀಯ? ಹೆಂಗೆ ವಾಪ ಮಾಡ್ಕೊತೀಯ ನೋಡು ನೀನಂತೂ. ಏನಾಯ್ತದೆ? ಇವತ್ತು ದುಡಿಲಿಲ್ಲ ಅಂತಂದರೆ ನಾಳೆ ದುಡಿತೀನಿ. ಒಂದಲ್ಲ ಒಂದಿನ ದುಡಿಲೇಬೇಕಲ್ಲ, ದುಡಿತೀನಿ, ಸುಮ್ಮನಿರು. ಮುಂಚ್ಕೊಳ್ಳಿ ಬಿಡು. ಈ ಊರಂತೂ ಚೆನ್ನಾಗೈತಿ. ಯಾರನ್ನ ಒಂದು 4 ಜನ ಫ್ರೆಂಡ್ಸ್ ಮಾಡ್ಕೊಂಡು ಓಡಾಡ್ಕೊಂಡಿರ್ಬೋದು. ನಮ್ಮೂರಾಗ ನಮ್ಮ ಅಪ್ಪನ ಕಾಟ ಇಲ್ಲನ ತಗೆ ನೆಮ್ಮದಿಯಾಗಿ ಇದ್ಬಿಡ್ಬೋದು. ಅಣ್ಣ 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 ಓ, ಏಳು ಬಂಗಾರಮ್ಮನವ್ರೆ, ಕುಂತ್ಕೊಳ್ಳಿ. ಕುಂತ್ಕೊಳ್ಳಿ, ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಕಾಪಿ ಮಾಡ್ಕೊಂಬಿಟ್ಟು ಬಾರೇ. ಅಯ್ಯೋ, ಯಾ ಕಾಪಿನೂ ಬೇಡ, ಯಾ ತೀರ್ಥನೂ ಬೇಡ ಕಣಣ್ಣು. ಅಯ್ಯೋ, ನನ್ನ ಜನ್ಮದಾಗ ಸಾಕಾಗಿ ಹೋಗ್ಬಿಟ್ಟೈತೆ. ನಮ್ಮ ಮನೆಗೆ ಹೊಸಿ ಎಲ್ಲ ಕಷ್ಟ. ಅಯ್ಯೋ, ನಂಗೆ ಯಾ ಕಾಪಿನೂ ಬೇಡ ಕಣ. ನನಗೊಂದು ಒಳ್ಳೆ ಗಂಡಿದ್ರೆ ಹುಡಿ ಕೊಟ್ಬಿಡೋಣ. ಒಳ್ಳೆ ಅಂತ ಏನು ಬೇಡ, ಎಂತನಾಗಲಿ ಒಂದು ಗಂಡಿದ್ರೆ ಹುಡಿ ಕೊಟ್ಬಿಡೋಣ. ಯಾಕಮ್ಮ, ನೀನು ಆಗಲೇ ನಿಮ್ಮಿಬ್ಬರ ಮಕ್ಳಿಗೂ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಟ್ಟಿದ್ದೀಗ, ಮತ್ತೆ ಇನ್ನೊಂದು ಗಂಡು ಯಾಕೆ? ಯಾಕಣ, ಇಷ್ಟೇ ಗೊತ್ತಿಲ್ವೇನು? ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡ್ರದು, ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅವಳಿಗೆ ಇನ್ನೊಂದು ಹೆಣ್ಮಗ ಐತಿ. ಪಂಚಾಯತಿನಾಗ ನನಗೆ ತಲೆ ಕೊಟ್ಬಿಟ್ರು. ಅದು ಆ ಮದುವೆ ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿ, ಎಂತ ನಾನಾಗಲಿ 5 ಪೈಸೆ ಏನು ಕೇಳ್ಕೊಡ್ದು ಅಂತ ನನ್ನ ಮಗು ಹುಡುಕ್ಬಿಡು. ಓ ಹೌದೇ, ನಿಜವೇನು? ಇಲ್ಲ ಕಣಕ, ನಂಗೆ ಗೊತ್ತಿರಲಿಲ್ಲ. ನಾನು ಊರಾಗಿರಲಿಲ್ಲ. ನನಗೋಸಿ ಕೆಲಸ ಇತ್ತು. ನಾನು ಊರಾಗೆಲ್ಲಿದ್ದೆ, ನಾನು ಊರಾಗ ಇರಲಿಲ್ಲ ನಾನಂತೂ. ಅದಕ್ಕೇನೇನಿಯ ನನಗೇನು ವಿಷಯ ಗೊತ್ತಿಲ್ಲ. ನಾನು ಹೆಂಡ್ತಿಗೂ ನೆನ್ನೆ ಬಂದಲೆಲ್ಲ ವಿಷಯ ಗೊತ್ತಿಲ್ಲ. ಹಂಗಾರೆ ಇವಾಗ ಮತ್ತೆ ನೀನೇನೇ ಎಲ್ಲ ಮಾಡಬೇಕು ಅಂತ ಎಲ್ಲ ಕ್ಯಾಮೇನೂ ಅಂದರೆ ಇದು ಮದುವೆ ಮಾಡೋದು ಮುಂದಿನ ಕೆಲಸ ಏನು ಹೇಳೋಣ? ನಮ್ಮ ಕಷ್ಟನ ಏನು ಹೇಳೋಣ ಹೇಳು? ಏನು ಹೊಸಿ ಕಷ್ಟನ ನಮ್ಮ ಮನೆಯಾಗೆ. ಅಯ್ಯೋ, ಹೇಳ್ಕೊಂಡ್ರೆ ನಾಚಿಕೆ ಆಯ್ತದೆ ಕಣ್ಣ ನನಗಂತೂ. ಏನು ಹೊಸಿ ಇದೈತೆ, ನೆಮ್ಮದಿ ಐತೆ ಅನ್ಕೊಂಡ ನನಗಂತೂ ಮನೆಯಾಗ ನೆಮ್ಮದಿ ಇಲ್ದಿದ್ದಂಗೆ ಆಗ್ಬಿಟ್ಟೈತೆ ಕಣ್ಣ. ದೇವ್ರಣೆಗೂ ಯಾ ನೆಮ್ಮದಿನೂ ಇಲ್ಲ ಕಣ್ಣು ಮನೆಯಾಗಂತೂ. ಅಯ್ಯೋ, ಇವ್ರನ್ನ ಕಟ್ಕೊಂಡ್ಬಿಟ್ಟು ನನಗಂತೂ ಅಯ್ಯೋ ಬುಡತ್ತಾಗೆ. ಈಗ ಮದುವೆ ಮಾಡಬೇಕು ನೋಡೋಣ. ಯಾವನ್ನ ಒಬ್ಬನ 10 ರೂಪಾಯಿ ಕೇಳ್ಕೊಡ್ದು ಒಡವೆ ಕೊಡ್ತೀವಿ ಅಂದ್ರೂ ಒಡವೆನೂ ಬೇಡ. ನೀವು 10 ರೂಪಾಯಿ ಕೊಟ್ರು ನನ್ನ ಮದುವೆನೇ ಆಗೋದಿಲ್ಲ ಅನ್ನೋ ಲೆಕ್ಕಕ್ಕೆ ಬರಬೇಕು. ಆ ಥರದನ್ನು ಯಾನ ಒಬ್ಬನ ಸುಮ್ಮನೆ ಗಂಟಾಕ್ಬಿಡ್ಬೇಕಣ್ಣ. ಅಷ್ಟೇನೇ ನನಗೆ ಆಸೆ ಇರೋದು. ನೋಡೋಣ, ನೀನೇನೇ ಹುಡುಕ್ಬೇಕು. ನಿನಗಂತೂ ಬ್ರೋಕರ್ ಕೆಲಸ ಹೆಂಗಿದ್ರು ಬೇಜಾನ್ ಹಳ್ಳಿಗಳ ಕಡೆ ಅಲ್ಲಿ ಇಲ್ಲಿ ಒಯ್ತಿರ್ತೀಯ, ನೋಡ್ತಿರ್ತೀಯ. ಹಣ ಈಗ ಹೆಂಗಿದ್ರು ಹುಡುಗಿಯರಿಗೆ ಬರ ನೋಡಕತ್ತಕ್ಕೆ ಸುಮಾರಾಗಿ ಸಂದಕ್ಕವಳಿ ಯಾವನ್ನ ನೋಡ್ಕೊಂಟಾಕಣ. ಇವಾಗ ಗಂಡುಗಳಿಗೇನು ಬರನೇ ನಮ್ಮ ಹೆಣ್ಣುಗಳು ಸಿಗೋದು ಕಷ್ಟ ಅಷ್ಟೇನಿಯಾ. ಗಂಡುಗಳಿಗೇನು ಬರ ಇಲ್ಲ, ದೊಡ್ಡಾಗಿ ಬಿದ್ದವ್ರಿ. ಅಂದರೆ ನಾಳಿಕೆ ಏನು ಬೇಕಾದ್ರೆ ಕರ್ಕೊಂಬಿಟ್ಟು ಬರ್ತೀನಿ. ನೀನೇನು ಯೋಚನೆ ಮಾಡ್ಬೇಡ ಕಣಕ್ಕ. ಸುಮ್ಕಿರು. ಫೋನ್ ಹಾಕಿದ್ರೆ ಬಂದ್ಬಿಡ್ತಾರೆ ಇವಾಗ ಈಗಿನ ಇದ್ರಾಗೆ ಹುಡಿಕೊಂಡು. ಅದು ಬೇರೆ ಹಿಂಗೆ ಬೇರೆ ಹೇಳ್ತಾ ಇದ್ದೀರ. ಹೆಂಗಿದ್ರು ಪರವಾಗಿಲ್ಲ, ದುಡ್ಡು ಕೇಳಬಾರ್ದು ಅಂತ ಹೇಳ್ಬಿಟ್ಟು. ಅಯ್ಯೋ, ಹಿಂಗಾದ್ರೆ ಸಿಕ್ಬಿಡ್ತಾರೆ. PCL ಆಗಿರಬೇಕು, ಕೋಟ್ಯಾಧೀಶ್ವರ ಆಗಿರಬೇಕು, ಹಂಗಿರಬೇಕು ಹಿಂಗಿರಬೇಕು ಅಂತಂದರೆ ಸಿಗೋದು ಭಾಳ ಕಷ್ಟ. ಆದರೆ ಹೆಂಗಿದ್ರು ಪರವಾಗಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವಾಗ ನೋಡಪ್ಪ ಇದಾಯ್ತದೆ. ಹೆಂಗಿದ್ರು ಪರವಾಗಿಲ್ಲ ಅಂದರೆ ನೋಡಕ್ಕ ನಿನ್ನ ಕಷ್ಟವ ನಂಗೂ ನೋಡೋಕೆ ಆಯ್ತಿಲ್ಲ. ಪಾಪ ಆಗಲೇ ನೀನು 3 ಮದುವೆ ಮಾಡಿದ್ಯಾ, ಈಗ 4ನೇ ಮದುವೆ ಬೇರೆ ಮಾಡಬೇಕು. ನನಗೂ ಗೊತ್ತಾಯ್ತದೆ ನಿನ್ನ ಕಷ್ಟ ಏನು ಅಂತೇಳ್ಬಿಟ್ಟು ಅರ್ಥ ಆಯ್ತದೆ ನನಗೂ. ನೋಡು, ನೀನು ಏನು ಯೋಚನೆ ಮಾಡಬೇಡ. ಗಂಡು ತಾನೆ, ನಾನು ಹೆಂಗೋ ತೋರಿಸ್ತೀನಿ, ಹುಡಿಕೊಂಬಿಟ್ಟು ಬರ್ತೀನಿ. ನೀನು ನೆಮ್ಮದಿಯಾಗಿರು ಅಷ್ಟೇನೇನೆ. ಒಂದು ವಾರದಾಗೆ ನೀನಿಯ ಮದುವೆ ಮುಗ್ದೋಗ್ಬಿಡ್ಬೇಕು ಅಷ್ಟೇ ಕಾರಣ. ಒಂದು ವಾರದಾಗೆ ನೀನಿಯ ನೋಡು, ಗ್ರ್ಯಾಂಡ್ ಮದುವೆ ಮಾಡ್ತೀವಿ ಅಂದರೆ ಬೇಡ ಅನ್ಬೇಕು. ಗ್ರ್ಯಾಂಡಾಗಿ ಏನು ಬೇಡ ಅಂತೇಳ್ಬಿಟ್ಟು ದೇವಸ್ಥಾನದಾಗ ತಾಳಿ ಕಟ್ಟಿಸ್ಕೊಳಕ್ಕೆ ಒಪ್ಪಿಸ್ಕೋಬೇಕು ಅಷ್ಟೇನಿಯ. ದೇವಸ್ಥಾನದಾಗ ತಾಳಿ ಕಟ್ಟಿಸ್ಕೊತೀನಿ ಅಂತಲೇ ಹೇಳ್ಬೇಕು ಅವನು. ಅಂತ ನೋಡಕ್ರಿ 10 ರೂಪಾಯಿ ಖರ್ಚು ಬಿಡಬಾರ್ದು ನನಗೆ. ಅವನೇ ಕೊಟ್ಬಿಟ್ಟು ನಮಗೆ ನೀನಿಯ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಯಾವರಣ ಇದ್ರೆ ಹುಡ್ಕೋಣ. ದೇವ್ರಣೆಗೆ ನಮ್ಮ ಹತ್ರ ಇವಾಗ ಎಲ್ಲ ಕೊಟ್ಟು ಮಾಡೋಷ್ಟಿದಿಲ್ಲ ಕಾರಣ. ಈ ನಾನು ಗಂಡ ಮಾಡಿರೋ ಒಪ್ಪಿಗೆ ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ಆಗಕ್ಕಿಲ್ಲ. ನನಗೂ 2 ಹೆಣ್ಮಕ್ಳು ಅವ್ರಿ. ಅವ್ರ ಜೀವನ ನೋಡಬೇಕು, ನನ್ನ ಮಗನ ಜೀವನ ನೋಡಬೇಕು. ಇನ್ನು ಇವಳದು ಬೇರೆ ಎಲ್ಲಿ ನೋಡ್ಕೊಂಡು ಕೂತ್ಕೊಳ್ಳಿ. ಹುಡುಗನ ಏನನ್ನ ಕೊಟ್ಬಿಟ್ಟು ಮಾಡ್ಕೊಂಡೋಗಿದ್ರೆ ನಂಗೆ ಇನ್ನೂ ಖುಷಿನೇನಿಯ. ನೋಡೋಣ, ಇನ್ನೊಂದು ವಿಚಾರ, ಇವಳ ಜೊತೆಗೆ ಅವ್ರ ಅಮ್ಮನೂ ಬತ್ತಳ ಮನೆಗೆ. ಅವ್ರ ಅಮ್ಮನೂ ಕರ್ಕೊಂಡು ಹೋಗ್ಬೇಕು. ಏನು ಬಂಗಾರಮ್ಮನವ್ರೆ ಹಿಂಗೆ ಹೇಳ್ತೀರಾ? ಹುಡುಗಿ ಜೊತೆಗೆ ಅವ್ರ ಅಮ್ಮನೂ ಬತ್ತಾಳೆ ಅಂತ ಹೇಳಿ ಬೈ 1 get 1 ಫ್ರೀನಾ? ಪಂಚಾಯತಿನಾಗೆ ಮಾತಾಡಿರೋದು ಹಂಗೇನಿಯ. ಇಷ್ಟೇ ಮಾತಾಡಿರೋದು ಪಂಚಾಯತಿನಾಗೆ. ಹಿಂಗೆ ಅಂತೇಳ್ಬಿಟ್ಟು ಮಾತಾಡಿರೋದು ಕಾರಣ. ಇನ್ನೇನು ಅವಳನ್ನ ನಾವಿರಿಸ್ಕೊಳಕ್ಕೆ ಆಯ್ತದ? ನೀನೇ ಹೇಳು. ನಮ್ಮ ಕೈಲಂತೂ ಆಗಕ್ಕಿಲ್ಲಪ್ಪ ಇರಿಸ್ಕೊಂಡು ಎಲ್ಲರಿಗೆಲ್ಲ ಕೂಡಕ್ಕಾಗಕ್ಕಿಲ್ಲ. ಅದಕ್ಕೆ ಮದುವೆ ಆಗಿದ ತಕ್ಷಣ ಏನಿಯ ಹೊಂಟೋಗ್ಬಿಡ್ಬೇಕು ಅಷ್ಟೇನೇನಿಯ. ಹಿಂಗಾದ್ರೆ ಕಷ್ಟ ಆಯ್ತದೆ. ಹುಡುಗಿ ಜೊತೆ ಅವ್ರ ಅಮ್ಮನೂ ಮನೆಗೆ ಹೋಗಿತ್ತಾಳೆ ಅಂದರೆ ಯಾರು ಒಪ್ತಾರೆ ಅಂತ ಹೇಳ್ಬಿಟ್ಟು ಕಣಕ್ಕ. ಯಾರು ಒಪ್ಪರು ಹೇಳು?
ಅಯ್ಯೋ ಸ್ಟ್ಯಾಂಡರ್ಡ್ ಆಗಿರೋ ರವಸ್ಯ ಕತ್ತೀನಿ ಇಲ್ಲ ನಮಗಂತೂ ಸ್ಟ್ಯಾಂಡರ್ಡ್ ಕಟ್ಕೊಂಡು ನಮ್ಗೆ ಏನಾಗಬೇಕು ಯಾವ ಸ್ಟ್ಯಾಂಡರ್ಡು ಬೇಡ ಯಾವನೋ ಒಬ್ಬ ಚಪ್ಪರ್ ನನ್ನ ಮಗನ ಹುಡುಗ ಸುಮ್ಮನೆ ಮದುವೆ ಮಾಡಿ ಮುಗಿಸೋಣ ನಮಗೇನೋ ಮದುವೆ ಮಾಡಿ ಮುಗಿಸ್ಬೇಕು ಅಷ್ಟೇ ಪಂಚಾಯತಿನಾಗ ಹೇಳಿರೋದು ಮದುವೆ ಮಾಡಿಸಿ ಮುಗಿಸಿದ ತಕ್ಷಣ ಅಮ್ಮ ಮಗಳು ಒಯ್ತಾರೆ ಅಂತ ಹೇಳ್ಬಿಟ್ಟು ಅಣ್ಣ ಎಂಥವ್ರನ್ನ ಹುಡುಗ ಪುಟ್ಟತಾಗೆ ಗಂಟು ಹಾಕ್ಬಿಡಿ ಅತ್ತಾಗ ಅಷ್ಟೇ ಕೇಳೋದು ನಿಮ್ಮನ್ನ ಬೇಕಾದ್ರೆ ನಿಮ್ಗೆ ಏನು ಬೇಕೋ ಆ ದುಡ್ಡನ್ನ ನಾನು ಕಾಸನ್ನ ನಾನು ಕೊಡ್ತೀನಿ. ಹಾಂ ಹಂಗಾರೆ ಸರಿ ಬಂಗಾರಮ್ಮ, ನಾನು ನೋಡ್ತೀನಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಇವತ್ತಿಂದ ನೀನು ನೋಡೋಕೆ ಶುರು ಮಾಡ್ತೀನಿ. ಎಲ್ಲ ಕಂಡೀಷನ್ನು ಹೇಳ್ತೀನಿ, ಹಿಂಗೆ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ಕೊತಾರೆ ಅಂತಂದರೆ ಧಾರಾಳವಾಗಿ ಮಾಡ್ಕೊಳ್ಳಿ, ಸರಿನಾ? ಬೇಜಾನ್ ಗಂಡಸ್ರದ್ದು ಬೇಜಾನ್ ಪ್ರಾಫೈಲ್ ಅಂತೂ ಕೊಟ್ಬಿಟ್ಟವ್ರು ನನಗಂತೂ ನೋಡಿ 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 ಅಂತ ಹೇಳ್ಬಿಟ್ಟು. ಹಾಂ ಸರಿನಾ? ಆಯಿತು ಬಿಡಿ. ಹೆಂಗೋನು ಹುಡುಕ್ರಿ ಅಂತ ಹೇಳಿದ್ರಲ್ಲ, ನೀವು ನನಗೆ ಬೇರೆ ಕಾಸು ಕೊಡ್ತೀನಿ ಅಂತ ಹೇಳಿದ್ರೆ ಹುಡುಕ್ತೀನಿ ಬಿಡಿ. ನೋಡೋಣ, ನಿನ್ನ ಕಾಸು ಬಗ್ಗೆ ಯೋಚನೆ ಬೇಡ. ನೀನು ಏನು ನಾನು ಎಷ್ಟು ಆಯ್ತದೆ ನೀನು ಹುಡ್ಕಕ್ಕೆ ಮಾಡೋಕ್ಕೆ ನೀನು ಎಷ್ಟು ಚಾರ್ಜ್ ಮಾಡ್ತೀಯೋ ಅಷ್ಟನ್ನೂ ಕೊಟ್ಬಿಡ್ತೀನಿ. ನೀನು ಚೂರು ತಲೆ ಕೆಡಿಸ್ಕೊಬೇಡ. ಹುಡುಗಂದು ಒಂಚೂರು ನಾನು ಹೇಳ್ದಂಗೆ ನೋಡಷ್ಟೇ. ಸರಿ ಆಯ್ತು ಹೇಳಮ್ಮ, ನೀನು ಹಂಗೆ ಹೇಳ್ತೀವಿ ಹಂಗೆ ನೀನು ನೋಡು ಅಂತ ಹೇಳಿದ್ಮೇಲೆ ನೋಡಿದಂಗೆ ಇರೋಕ್ಕಾಯ್ತದ? ಆದರೆ ಈಗಲೇ ಹೇಳ್ತೀನಿ, ಒಂದು 50,000 ರೂಪಾಯಿ ಆಯ್ತದೆ ನಂದೆಲ್ಲ ನೋಡಿ ಮಾಡಿ ಮುಗಿಸೋ ಅಷ್ಟೊತ್ತಿಗೆ. ನಾವು ಚೊಪ್ಲಿ ಸಾವಿಸ್ಬೇಕಲ್ಲ. ಸರಿ ಆಯಿತು ಬಿಡೋಣ. ನೀನೇನು ಬ್ರೋಕರ್ ಅಷ್ಟು ತಗೊಂಡಿದ್ದಂಗೆ ಇರ್ತಾರ? ಸರಿ, ಎಲ್ಲ ಮುಗಿಸ್ಕೊಟ್ಮೇಲೆ ಕೊಡ್ತೀನಿ ಕಣ್ಣ ಕಾಸನ್ನ. ಈಗ ಅಡ್ವಾನ್ಸು ಅಂತ ಹೇಳ್ಬಿಟ್ಟು ಒಂದು 10,000 ಕೊಟ್ಟಿರಬೇಕು. ಸರಿ ಮಂತಕ್ಕೆ ಬರ್ರಿ, 10,000 ರೂಪಾಯಿ ಕೊಡ್ತೀನಿ. ಎಲ್ಲ ಮುಗಿದ್ಮೇಲೆ ಉಳಿದಿದ್ದು ಕೊಡ್ತೀನಿ. ಸರಿ ಬಂಗಾರಮ್ಮನವ್ರೆ, ಆಯಿತು. ಸರಿ ಆಯಿತು, ಆದಷ್ಟು ಬೇಗ ಹುಡುಕೊಡಿ. ಈ ವಾರದಾಗೆ ಮದುವೆ ಆಗ್ಬಿಡ್ಬೇಕು. ಸರಿ ಕಣಕ್ಕ, ಆಯ್ತು ಹೇಳು. ಲೇ ಮಳ್ಳಿ, ನೀನೊಂಥರ ಪಿಲಾನ್ ಮಾಡಿದ್ರೆ ನಾನೊಂಥರ ಪಿಲಾನ್ ಮಾಡಿದ್ದೀನಿ. ವಾರದಾಗೆ ನೀನೇನ ಇಲ್ಲಿಂದ ಓಡಿಸ್ಲಿಲ್ಲ ಅಂತಂದರೆ ಕೇಳು, ಈ ಬಂಗಾರ ಏನು ಅಂತೇಳ್ಬಿಟ್ಟು ನಿನಗೆ ಇನ್ನೂ ಗೊತ್ತಿಲ್ಲ. ನೀನು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ತೀನಿ, ಗೊತ್ತಾ? ನೋಡ್ತಾ ಇರು.